ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನೆನ್ನೆ ನನಗೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸರಿ ಹೋಗಿ ಚೆಕ್ ಮಾಡಿರಿ. ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ನೋಡ್ರಿ. ಈಗ ಬೆಳಗ್ಗೆನ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಹಂಗೆ ಇನ್ಸ್ಟಾಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ತರಿಸಿದೆ ನೋಡ್ರಿ. ಬಾಳೆಹಣ್ಣು ಬೇಕಾಗಿತ್ತು ಮೇಯ್ನಾಗಿ ಸ್ಮೂದಿ ಮಾಡೋಕ್ಕೆ, ಹಾಗಾಗಿ ಬಾಳೆಹಣ್ಣು ಆಮೇಲೆ ಈರುಳ್ಳಿ ಜಿಯೋ ಮಾರ್ಟಲ್ಲಿ ತರಿಸಿದೆ ಅನಿಸ್ತತಿ. ಇನ್ಸ್ಟಾಮಾರ್ಟಲ್ಲ, ಜಿಯೋ ಮಾರ್ಟಲ್ಲಿ 5 ರೂಪೀಸ್ಗೆ 1 kg ಈರುಳ್ಳಿ, ಹಾಗಾಗಿ ಜಿಯೋ ಮಾರ್ಟಲ್ಲಿ ತರಿಸಿದೆ ನೋಡ್ರಿ. ಬಾಳೆಹಣ್ಣು ಕರಿಬೇವು ಸ್ವಲ್ಪ ಒಣಗಿರೋದು ಕೊಟ್ಟಾರೋ. ಆಮೇಲೆ ಪಾತ್ರೆ ತೊಳೆಯೋ ಸ್ಕ್ರಬ್ಬರು ನಮ್ಮ ಮನೆಯಾಗಿದ್ದೆಲ್ಲ ಹಾಳಾಗಿಬಿಟ್ಟಿತ್ತು. ನಾನು ಎಕ್ಸ್ಟ್ರಾ ಅದಾವನೋ ಅಂತೇಳಿ ತರಿಸಿರಲಿಲ್ಲ. ಇವತ್ತು ಚೆಕ್ ಮಾಡಿರ ಎಕ್ಸ್ಟ್ರಾ ಸ್ಕ್ರಬ್ಬರ್ ಯಾವುದೂ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ಇದು ಹೊಸದು ಇವಾಗ ಎಲ್ಲರೂ ತೋರಿಸ್ತಾರೆ. ನಾನು ಸುಮಾರಷ್ಟು ರೀಲ್ಸಲ್ಲಿ ನೋಡೋಣಂತ ಯಾವ ಥರ ಬರ್ತಾವೆ ಅಂತೇಳಿ ತರಿಸಿದೆ ನೋಡ್ರಿ. ಆದ್ರೆ ಮಾಮೂಲಿ ಕೊಳೆ ಆಗದಿರೋ ಪಾತ್ರೆಗಳನ್ನ ತೊಳಿಬೋದು, ಅಂದರೆ ಹಿಂಗೆಂಚಲ್ ತಟ್ಟೆಗಳು ಅಂಥವಿರ್ತಾವೆ, ಲೋಟ ಎಲ್ಲ ತೊಳಿಬೋದು, ಇದರಲ್ಲಿ ಉಜ್ಬೋದು, ಹೋಗ್ತತಿ. ಆದರೆ ಹಾಲಿನ ಕೆನೆ ಅದು ಹೋಗ್ಬೇಕಂದ್ರೆ ಸ್ವಲ್ಪ ನೆನೆ ಇಟ್ಟು ನಾವು ಉಜ್ಬೇಕು ನೋಡ್ರಿ. ಇಲ್ಲಂತಂದ್ರೆ ಕೈಗೆ ಅದು ಏನೂ ಆ ಥರ ಜಾಸ್ತಿ ಹಾರ್ಶ್ ಅನ್ಸೋಂಗಿಲ್ಲ. ತೊಳ್ಯಾಕಂತೂ ಈಸಿ ಐತೆ ನೋಡ್ರಿ, ಯೂಸ್ ಮಾಡ್ಬೋದು. ನಮ್ಮ ಮನೆಯವ್ರಿಗೆ ಇವಾಗ ನೋಡ್ರಿ ಎಲ್ಲ ಬೇಗ ಅಡುಗೆ ಎಲ್ಲ ಮಾಡಿ ನಾನು ಬಾಕ್ಸ್ ರೆಡಿ ಮಾಡಿದ್ದೀನಿ. ಇವತ್ತು ಯಾವುದೋ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ ನಾನು. ಇವಾಗ ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಕತ್ತೀನಿ. ಫ್ರೆಂಡ್ಸ್, ನಂದು ಎಲ್ಲ ನಾಷ್ಟಾದು ಆಯ್ತು ನೋಡ್ರಿ. ಕೆಲಸ ಎಲ್ಲ ಮುಗಿಸಿನಿ. ಇನ್ನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಫಸ್ಟ್ ನಾಷ್ಟ ಮಾಡೀನಿ. ನಾಷ್ಟ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಎಡಿಟ್ ಮಾಡಿರಾತು ಅಂತೇಳಿ ಕೂತ್ಕೊಂಡು. ಆದರೆ ಇವತ್ತು ನಮ್ಮ ಏರಿಯಾದಾಗ ಏನದು ವೈಫೈ ಕನೆಕ್ಷನ್ ಯಾಕೋ ಬರ್ತಾ ಇಲ್ಲ. ನಮ್ಮದು ಟಾಟಾ ಪ್ಲೇ ಹಾಕಿಸ್ಕೊಟ್ಟೇವು ನಾವು, ಅದು ಬರ್ವಾತು. ಕರೆಂಟ್ ಅದಾವು, ಆದರೆ ನೋಡ್ರಿ ಇಲ್ಲಿ 8 ಅವರ್ಸ್ ಬೇಕಂತ ಹೇಳ್ಯಾರು ರೆಡಿ ಮಾಡೋಕ್ಕೆ. ನಾನು ಏನದು ಮೆಸೇಜ್ ಮಾಡಿದ್ರು ಅವರ ಟಾಟಾ ಪ್ಲೇಯಿಂದನೇ ನಮಗೆ ಮೆಸೇಜ್ ಬರ್ತೈತಲ್ಲ, ಅಲ್ಲಿ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ತೆಗೆದು ನೋಡಿದಾಗ 8 ಅವರ್ಸ್ ಬೇಕಾಗ್ತತಿ ರೆಡಿ ಮಾಡೋಕ್ಕೆ, ಬರ್ತತಿ ಅಂತ ಹೇಳಿರು. ಹಾಗಾಗಿ ನನಗೆ ಇಂಟರ್ನೆಟ್ ಇಲ್ಲದೆ ಎಡಿಟ್ ಮಾಡೋಕ್ಕಾಗ್ವತ್ತು, ಆ ವಿಡಿಯೋನೂ ಪೋಸ್ಟ್ ಮಾಡೋಕ್ಕಾಗ್ವತ್ತು. ಈಗ ಕೆಲಸ ಮಾಡ್ಕೋತೀನಿ, ಹಂಗೆ ಆದಷ್ಟು ವಿಡಿಯೋ ಮಾಡ್ತೀನಿ. ವೈಫೈ ರೆಡಿ ಆದಮೇಲೆ, ಅಂದರೆ ಸ್ಟಾರ್ಟ್ ಆದಮೇಲೆ ನಾನು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಡಿಟ್ ಮಾಡಿ ಇಟ್ಟನಿ ನಿನ್ನೆನ ರಾತ್ರಿ. ಈಗ ವಾಯ್ಸ್ ಓವರ್ ಕೊಡ್ಬೇಕು ನೋಡ್ರಿ. ಒಂದೆರಡು ಪಾತ್ರೆನ ಎಲ್ಲ ತೊಳೆದನಿ, ಇನ್ನೊಂದು ಸ್ವಲ್ಪ ಅದಾವೆ ಅಷ್ಟೇ ನೋಡ್ರಿ, ಅಷ್ಟು ಅದಾವು. ಎಲ್ಲ ತೊಳೆದನಿ ನೋಡ್ರಿ, ಒಂದು 4 ಅದಾವೆ ಅಷ್ಟೇ. ಒಂದಷ್ಟು ತೊಳೆದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಗ್ಯಾಸನ್ನು ಎಲ್ಲ ಅಡುಗೆ ಆದಮೇಲೆ ಒರೆಸಿದ್ನಿ, ಆದರೆ ಚಪಾತಿ ಮಾಡಿದಾದ್ಮೇಲೆ ಒರೆಸಿಲ್ಲ. ಎಲ್ಲ ಒರೆಸಿ ತೆಗೆದಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ಬೇಕು. ಬಂದ ಹಂಗೆ ಇವತ್ತು ಈ ರ್ಯಾಕನ್ನ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗ್ತದೋ. ಇವು ನೋಡ್ರಿ, ಆವಾಗಲೇ ತೋರಿಸಿನಲ್ಲ ನಾನು. ಚಲೋ ಅದಾವು, ತಿಕ್ಕಾಕ ಗಾಮಕ್ಕವು, ಕೈಯಾಗ ಏನು ಅಷ್ಟೊಂದು ರಫ್ ಅನ್ಸೋದಿಲ್ಲ. ಆದ್ರೆ ಹಾಲಿನ ಕೆನಿದದು ಇರ್ತೈತಲ್ಲ ಪಾತ್ರೆ, ಅದನ್ನೆಲ್ಲ ತಿಕ್ಕಾಗಂಗಿಲ್ಲ ನೋಡ್ರಿ. ಸ್ವಲ್ಪ ನೆನೆ ಇಡಬೇಕು, ನೆನೆ ಇಟ್ಟು ಆಮೇಲೆ ತಿಕ್ಕಬೇಕು, ಆವಾಗ ಕ್ಲೀನ್ ಆಗ್ತೈತಿ. ಇಲ್ಲಾಂದ್ರೆ ಮಾಮೂಲಿ ಪಾತ್ರೆ ತೊಳೋಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗ ಮಾಮೂಲಿ ಬೇರೆ ಸ್ಪಾಂಜ್ ಯೂಸ್ ಮಾಡ್ತೀವಲ್ಲ, ಸ್ವಲ್ಪ ಕೈಗೆ ಹಾಡು ಅನ್ನಿಸ್ತೈತಿ. ನನಗಂತೂ ಕೈಯಲ್ಲಿ ನೋಡ್ರಿ ಇಲ್ಲೇ ಹೆಂಗಾಗಿಬಿಟ್ಟವೆಲ್ಲ, ಫುಲ್ ಎಲ್ಲ ಹಾಳಾಗಿಬಿಟ್ಟವ ನನ್ನ ಕೈಯೆಲ್ಲ. ಅದಕ್ಕೆ ಈ ಥರದ್ದು ನಾನು ತರಿಸೀನಿ ಇವತ್ತು. 99 ರೂಪೀಸ್, ಚಲೋ ಅದಾವು, ಹಂಗೆ ತಿಕ್ಬೋದು. ಆದರೆ ಫುಲ್ಲು ಹಾಲಿನಕ್ಕೆ ನೀರು ಪಾತ್ರೆ, ಆಮೇಲೆ ಜಾಸ್ತಿ ಹಿಂಗೆ ಏನದು ಗಟ್ಟಿಯಾಗಿರೋವಂಥ ಪಾತ್ರೆನ ತಿಕ್ಕಾಗಂಗಿಲ್ಲ. ಮಾಮೂಲಿ ಪಾತ್ರೆಗಳನ್ನ ತಿಕ್ಕೋಬೋದು. ಬೇಕಂದ್ರೆ ತರಿಸ್ಕೊರಿ, ಮೀಶೋದಲ್ಲಿನೂ ಐತಿ, ಜಿಯೋ ಮಾರ್ಟಲ್ಲೂ ಸಿಗ್ತಾವೆ. ನಾನು ಜಿಯೋ ಮಾರ್ಟಲ್ಲಿ ಯಾಕೆ ಬುಕ್ ಮಾಡೀನಿ ಅಂದ್ರೆ ಇಮಿಡಿಯೇಟ್ ಬಂದುಬಿಡ್ತಾವೆ ಅಂಥೇಳಿ ಜಿಯೋ ಮಾರ್ಟಲ್ಲಿ ಬುಕ್ ಮಾಡೀನಿ. ಇವಾಗ ಮೀಶೋದಾಗ ಅದು ಬುಕ್ ಮಾಡಿದ್ರೆ ನಾವು 1 ವೀಕ್ ವೇಟ್ ಮಾಡಬೇಕು. ಹಾಗಾಗಿ ನಾನು ಇವತ್ತು ಬುಕ್ ಮಾಡಿದ್ದು ನೋಡ್ರಿ. ಕಡಿಮೆ ಪ್ರೈಸ್ದಾಗ ಸಿಕ್ಕು. ಮೀಶೋದಾಗ 130ನೋ 150ನೋ ಅದಾವು, ಜಿಯೋ ಮಾರ್ಟ್ದಾಗ 99 ರೂಪೀಸ್, ಚಲೋ ಅದಾವು. ಬರೀ ಇವಾಗ ನಾನು ಇದೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೇನೆ ನಿಮಗೆ. ಸಾನ್ವಿ ಬಂದಮೇಲೆ ಆಕೆಗೆ ಊಟ ಮಾಡಿಸಿ ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕು. ರ್ಯಾಕ ನೋಡ್ರಿ, ನಾನು ಲಾಸ್ಟ್ ಟೈಮ್ ಈಗ ಒರೆಸಿ ಒಂದು 15 ದಿವಸ ಆಗೈತೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಅವಾಗ ಏನು ಅಂದ್ಕೊಂಡೆ ಅಂದ್ರೆ ಪೇಪರ್ ಹಾಕಿದ್ನಿ ಮುಂಚೆ, ಅದನ್ನು ತೆಗೆದು ಇಟ್ಟು ನೋಡೋನು ಚಂದ ಕಾಣಿಸ್ತತಿ. ಮತ್ತು ಹಿಂಗೆ ಧೂಳಾದ್ರೆ ಮ್ಯಾಗ ಅವಾಗ ಒರೆಸ್ಕೊಂಡಂತೇಳಿ ಇದು ಇವತ್ತು ಒರೆಸಿರ ನೆಕ್ಸ್ಟ್ ಡೇಗಿನ ಧೂಳು ಕಾಣಿಸಕೈತಿ ನನಗೆ. ಅದಕ್ಕೆ ಇವತ್ತು ಮತ್ತೆಲ್ಲ ತೆಗೆದು ಪೇಪರ್ ಹಾಕ್ತೀನಿ. ನೋಡ್ರಿ ಇಲ್ಲಿ ಎಷ್ಟು ಧೂಳೈತಿ. ಪೇಪರ್ ಹಾಕಿ ಎಲ್ಲನೂ ಇದನ್ನೆಲ್ಲ ಜೋಡಿಸ್ಕೋಬೇಕು. ಇಷ್ಟೆಲ್ಲ ಐತೆ ನೋಡ್ರಿ. ಮತ್ತು ನಮ್ಮಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ.
ಒಂದು 3 ಸ್ಯಾರಿ ಬಂದವು ನಂಗೆ ಜಿಗ್ಸಾಗ್ ಹಾಕಬೇಕು. ಫಾಲ್ ಏನಿಲ್ಲ, ಬರೀ ಜಿಗ್ಸಾಗ್ ಹಾಕಬೇಕು. ಇದಷ್ಟು ಮುಗಿಸ್ಬೇಕು ನೋಡ್ರಿ. ಇಷ್ಟೈತಿ ಕೆಲಸ. ಬಟ್ಟೆಗಳು ಮಡಿಸ್ಬೇಕು. ಬಟ್ಟೆ ಅಂತೂ ಒಂದು 2 ಲೋಡ್ ಅದಾವೆ ಮಡಿಸುವ, ಅವನ್ನೆಲ್ಲನೂ ಮಡಿಸ್ಬೇಕು. ಟೈಮಿಗೆ ಎಷ್ಟಾಗೈತೆ ನೋಡ್ರಿ, ಅಲ್ಲಿ 12 ಆಗೈತಿ, ಕರೆಕ್ಟಾಗಿ 12 ಆಗೈತಿ. ಈಗ ಸಾನ್ವಿ ಬರ್ಬಿಡ್ಕ ನಾನು ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿ ಬರಬೇಕು. ಬರ್ರಿ ಇವಾಗ ಹಿಂಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿರ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡ್ರಿ. ನಾನೀಗ ಎಲ್ಲ ಕೆಲಸ ಮುಗಿಸಿ ಬಂದು ಆಮೇಲೆ ಸಿಗ್ತೇನೆ ನಿಮಗೆ. ಇವಾಗ ಸ್ನಾನಗಿನ ಎಲ್ಲ ಆಯ್ತು ನೋಡ್ರಿ. ಲೇಟ್ ಆಯ್ತು ಇವತ್ತು ಸ್ವಲ್ಪ. ಸಾನ್ವಿನೂ ಕರ್ಕೊಂಡು ಬನ್ನಿ, ಆಕೆ ಬಂದ ಹೋಮ್ವರ್ಕ್ ಮಾಡತ್ತಾಳು. ಊಟ ಮಾಡ್ಯಾಳು ಆಲ್ರೆಡಿ. ನಾನು ಸಾನ್ವಿನ ಕರ್ಕೊಂಡು ಬಂದಾದ್ಮೇಲೆ ಸ್ನಾನ ಮಾಡೀನಿ. ಮುಂಚೆ ನಮ್ಮ ಅತ್ತಿ ಫೋನ್ ಮಾಡಿರೋ, ಅವ್ರ ಜೋಡಿ ಮಾತಾಡ್ಕೊತ ಇವತ್ತು ಸ್ನಾನ ಲೇಟ್ ಆಯಿತು. ಪಾತ್ರೆ ಎಲ್ಲ ತೊಳೆದ್ನಿ. ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು ನೋಡ್ಕೊ ಅವ್ರ ಫೋನ್ ಬಂತು, ಹಾಗಾಗಿ ನಾನು ಮಾತಾಡಕತ್ನಿ. ಸಾನ್ವಿನ ಕರ್ಕೊಂಡು ಬಂದಮೇಲೆ ಸ್ನಾನ ಮಾಡಿರತ್ತಂತೇಳಿ ಆಕಿನ ಕರ್ಕೊಂಡು ಬಂದು ಸ್ನಾನಕ್ಕೆ ಹೋದ್ನಿ. ಇನ್ನೇನು ಅಂದ್ರೆ ಸ್ನಾನಕ್ಕೆ ಸಾನ್ವಿನ ಕರ್ಕೊಂಡು ಬರೋಕ್ಕೂ ಮುಂಚೆ ಸ್ನಾನಕ್ಕೆ ಹೋದ್ರೆ ಟೈಮ್ ಆಗ್ತತಿ, ಬೇಗ ಬೇಗ ಕರ್ಕೊಂಡು ಬರಬೇಕು. ಸಾನ್ವಿ ನಾನು ತಲೆಯೊಳಗೆ ಇರ್ತೈತಿ. ಹಾಗಾಗಿ ನಾನು ಬಕೆಟ್ ಜಗ್ಗೆ ಎಲ್ಲ ದಿನ ತೊಳಿಬೇಕು ಅನ್ಕೊಂಡು ಹಿಂಗಾಗತ್ತಿತ್ತು, ತೊಳೆದೇ ಇರಲಿಲ್ಲ. ಇವತ್ತು ಹೆಂಗೋ ಆಕಿನ ಕರ್ಕೊಂಡು ಬಂದುಬಿಟ್ಟಿದ್ನಲ್ಲ, ಆಕಿಗೆ ಊಟಕ್ಕೂ ಹಾಕಿಕೊಟ್ಟು ನಾನು ಸ್ನಾನಕ್ಕೆ ಹೋಗಿದ್ನಿ. ಹಾಗಾಗಿ ಸ್ವಲ್ಪ ಟೈಮ್ ಇತ್ತು. ಅದಕ್ಕೆ ಬಚ್ಚಲಾಗೆಲ್ಲ ಸ್ಟೂಲು, ಜಗ್ಗು, ಬಕೆಟು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡೆ. ಬಂದು ಇವಾಗ ರೆಡಿಯಾಗಿ ಕುತ್ಕೊಂಡೆ ನೋಡ್ರಿ. ನಂದಂತೂ ಬೆಳಗ್ಗೆನ ಊಟ ಆಗಿಬಿಟ್ಟತಿ. ನಾನೇನು ಇವಾಗ ಊಟ ಮಾಡೋದಿಲ್ಲ. ಸಾನ್ವಿನೂ ಅನ್ನ ಸಾಂಬಾರು ತಿಂದ ಹೋಮ್ವರ್ಕ್ ಬರೆಯತ್ತಾಳು ನೋಡ್ರಿ. ಇಲ್ಲೇ ಟೈಮೀಗ 1:50 ಆಗೈತಿ. 2 ಗಂಟೆ ಆಗಕ್ಕೆ ಬಂತು ನೋಡ್ರಿ. ಈಗ ನಾನು ಈಗ ರ್ಯಾಕ್ ಕ್ಲೀನ್ ಮಾಡಲು ಏನು ಹೊಲಿಲು ಅಂತ ವಿಚಾರ ಮಾಡಕತ್ತೀನಿ. ಏನು ಮಾಡಲಿ ಅಂತ. ರ್ಯಾಕ್ ಎಲ್ಲ ಹೊಲಿಯೋದೈತಿ. ಒಂದು 3 ಸ್ಯಾರಿ ಅದಾವು, ಜಿಗ್ಜಾಗ್ ಮಾಡಬೇಕು. ಫಸ್ಟ್ ರ್ಯಾಕ್ ಕ್ಲೀನ್ ಮಾಡಲೇನ ಅಂತ ಅಂದ್ಕೊಳತ್ತೀನಿ. ನೋಡೋಣಂತ ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ನನಗೂ ಫುಲ್ ಕೆಲಸ ಮಾಡಿ ಸಾಕಾಗ್ಬಿಟ್ಟತಿ. ಈಗೊಂದು ವಿಡಿಯೋ ವಾಯ್ಸ್ ಓವರ್ ಕೊಡ್ತೀನಿ. ನೆಟ್ವರ್ಕ್ ಹೋಗಿತ್ತಂತ ಏನಿಲ್ಲ, ಇಂಟರ್ನೆಟ್ಟು ಬಂದತಿ. ಈಗ ಅದಕ್ಕೆ ಮತ್ತೆ ಹೋದ್ರೆ ಕಷ್ಟ ಆಗ್ತತಿ. ಹಾಗಾಗಿ ಇವಾಗೊಂದು ವಿಡಿಯೋ ವಾಯ್ಸ್ ಓವರ್ ಕೊಡಬೇಕು. ವಾಯ್ಸ್ ಓವರ್ ಕೊಟ್ಟು ನಾನು ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ನೋಡ್ತಾನಂತ ರ್ಯಾಕ್ ಕ್ಲೀನ್ ಮಾಡಬೇಕು ಏನು ಬಟ್ಟೆ ಹೊಲಿಬೇಕು ಅಂಥೇಳಿ ನೋಡಿ ಕೆಲಸನ ಮಾಡ್ಕೋತೀನಿ. ಬರ್ರಿ ಇವಾಗ ಫಸ್ಟು ವಾಯ್ಸ್ ಓವರ್ ಕೊಡ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಬಾಯ್. ಮಧ್ಯಾಹ್ನ ಸಾನ್ವಿ ಮಲ್ಕೊಂಡ್ಲು ನೋಡ್ರಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಹಾಗಾಗಿ ಆಕೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು. ನಾನು ವಿಡಿಯೋ ಎಡಿಟ್ ಮಾಡೋದು ಮಾಡ್ಕೊಂಡು ನಾ ಏನು ಮಲ್ಕೊಳಕ್ಕೆ ಹೋಗಲಿಲ್ಲ. ಹಂಗೆ ಇದೊಂದು ಸ್ವಲ್ಪ ರ್ಯಾಕ್ ಕ್ಲೀನ್ ಮಾಡಿರಾತಂತೇಳಿ ಇವಾಗ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ಒಂದು ವಾರದಿಂದ ಅಂದ್ಕೊಳಕತ್ತಿದ್ನಿ ಇವತ್ತು ಕ್ಲೀನ್ ಮಾಡಬೇಕು ಅಂತೇಳಿ. ಅದು ಆಗೇ ಇರಲಿಲ್ಲ. ಇನ್ನು ಇವತ್ತು ಮಿಸ್ ಆದ್ರೆ ಆಗೇ ಬಿಡ್ತದೆ ಅಂತೇಳಿ ನಾನು ಮಧ್ಯಾಹ್ನದ ಮೇಲೆ ಕ್ಲೀನಿಂಗ್ನ ಶುರು ಮಾಡ್ಕೊಂಡು. ಇವಾಗಂತೂ ಭಾಳ ಅಂದ್ರೆ ಭಾಳ ಚಳಿ ಶುರುವಾಗ್ಬಿಟ್ಟತಿ. ಆ ಚಳಿಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ, ಸುಮ್ಮನೆ ಮಲ್ಕೋಬೇಕಂತ ಅನಿಸ್ತತಿ. ಆದರೂ ನಾನು ಮನೆಯ ರೀತಿ ಗಲೀಜಾಗಿದ್ದಾಗ ನನಗಂತೂ ಸರಿಯಾಗಿ ನಿದ್ದೆ ಬರೋಂಗಿಲ್ಲ. ಅದನ್ನು ಯಾವಾಗ ಕ್ಲೀನ್ ಮಾಡ್ತೇನೋ ಅಂತ ಅನ್ಸತ್ತಿರ್ತೈತಿ. ಹಾಗಾಗಿ ದಿನ ಒಂದು ಸಪ್ರೇಟಾಗಿ ನಾನು ಕ್ಲೀನ್ ಮಾಡ್ಕೊತಿರ್ತೇನೆ. ಅಂದರೆ ಇವತ್ತು ರ್ಯಾಕ್ ಕ್ಲೀನ್ ಮಾಡೀನಿಲ್ಲ, ನಾಳೆ ಇನ್ನೊಂದು ಕ್ಲೀನಿಂಗು, ಹಂಗೆ ಒಂದೊಂದು ಪೋರ್ಷನ್ ಮಾತ್ರ ನಾನು ಕ್ಲೀನ್ ಮಾಡ್ಕೊಳಕತ್ತಿರ್ತೀನಿ. ಈ ರ್ಯಾಕ್ ಕ್ಲೀನ್ ಮಾಡಿ ನಾನೊಂದು 15 ದಿವಸ ಆಗಿರ್ಬೋದು ಅಷ್ಟೇ. ಆವಾಗ ನಾನು ವಿಡಿಯೋದಾಗೇನು ಶೇರ್ ಮಾಡ್ಕೊಂಡಿರಲಿಲ್ಲ, ಯಾಕಂದ್ರೆ ಅವತ್ತಿನ ದಿವಸ ನಾನು ವ್ಲಾಗ್ ಮಾಡಿರಲಿಲ್ಲ. ಊರಿಗೆ ಹೋಗಿ ಬಂದಮೇಲೆ ನೋಡ್ರಿ ಅವಾಗ ಕ್ಲೀನ್ ಮಾಡ್ಕೊಂಡಿದ್ನಿ. ಆದರೆ ಅವಾಗ ಪೇಪರೆಲ್ಲ ತೆಗೆದುಬಿಟ್ಟಿದ್ದೆ ನಾನು. ಹಂಗೆ ಇತ್ತಂದ್ರೆ ಆವಾಗವಾಗ ತೆಗೆದು ಒರೆಸ್ಕೋಬೋದು, ಪೇಪರೆಲ್ಲ ಹಾಕೋದು ಬೇಡ ಅಂಥೇಳಿ ತೆಗೆದಿಟ್ಟು ನಾನು ಎಲ್ಲ ಹಂಗೆ ಡಬ್ಬಿಗಳು ಜೋಡಿಸಿದ್ನಿ ಪೇಪರ್ ತೆಗೆದು. ಆದ್ರೆ ಎಷ್ಟು ಧೂಳು ಕಾಣಿಸಕತ್ತೈತೆ ನೋಡ್ರಿ. ಯಾರ ಮನೆಗೆ ಬಂದ್ರಂದ್ರೆ ಯಾವತ್ತು ವರ್ಷಾರೋ ಇದನ್ನು ರ್ಯಾಕ್ ಅನ್ಬೇಕು, ಅಷ್ಟರ ಮಟ್ಟಿಗೆ ಕಾಣಿಸಕತ್ತಿತ್ತದ. ಆದರೆ ಪೇಪರ್ ಹಾಕಿದ್ರೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಹಾಗಾಗಿ ಮತ್ತು ಅದ ಪೇಪರನ್ನು ನಾನು ರೋಲ್ ಮಾಡಿ ಇಟ್ಟಿದ್ನಿ, ಅವನೇನು ಬಿಸಾಕಿರಲಿಲ್ಲ. ಹಾಗಾಗಿ ಹೊಳ್ಳಿ ಅದ ಪೇಪರ್ನ ತೊಗೊಂಡು ಅವನ್ನೆಲ್ಲ ಒರೆಸಿದಾದ್ಮೇಲೆ ಅವನನ್ನು ಹೊಳ್ಳಿ ರ್ಯಾಕಿಗೆ ಹಾಕತ್ತೆ ನೋಡ್ರಿ. ಒಂದೊಂದು ಸೆಲ್ಫ್ ಒರೆಸ್ಕೊಳ್ಳೋದು, ಪೇಪರ್ ಹಾಸೋದು, ಡಬ್ಬಿ ಒರೆಸಿ ಜೋಡಿಸ್ಕೊಳ್ಳೋದು ಮಾಡತ್ತೀನಿ. ಡಬ್ಬಿ ಅಂತೂ ನಾನು ಖಾಲಿ ಆದಾಗ ತೊಳೆದಿರ್ತನಲ್ಲ, ಹಾಗಾಗಿ ಇವತ್ತೇನು ನಾನು ಡಬ್ಬಿಯದು ಏನು ತೊಳೆತಿರ್ಲಿಲ್ಲ. ಬರೀ ಹಂಗೆ ಡಬ್ಬಿಗಳ್ನ ಮ್ಯಾಲೆ ಹಸಿ ಅರ್ಬಿಲೆ ಒರೆಸ್ಕೊಂಡು ಜೋಡಿಸ್ಕೊಳಕತ್ತೀನಿ ನೋಡ್ರಿ. ಡಬ್ಬಿಗಳೇನು ಅಷ್ಟೊಂದು ಜಾಸ್ತಿ ಏನು ಹೊಲಸಾಗಿರಲಿಲ್ಲ. ಆದ್ರೆ ರ್ಯಾಕ್ ಮಾತ್ರ ಸಿಕ್ಕಾಪಟ್ಟೆ ಧೂಳಾಗಿಬಿಟ್ಟಿತ್ತು. ಅದು ಮ್ಯಾಲೆ ಕಾಣಿಸಕತ್ತಿತ್ತು. ನಮ್ಮ ಮನೆಯವ್ರಂತೂ ಹೋಗ್ತಾ ಬರ್ತಾ ಹೇಳಕತ್ತಿದ್ರು ನನಗೆ ರ್ಯಾಕ್ ಕ್ಲೀನ್ ಮಾಡು ಅಂತೇಳಿ. ನಾನು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ಕೊಂತ ಹಂಗೂ ಹಿಂಗೂ 15 ದಿವಸ ಆಯ್ತು ನೋಡ್ರಿ. ಇವತ್ತು ಕ್ಲೀನ್ ಮಾಡಾಕತ್ತೀನಿ. ಸಾನ್ವಿನೂ ಮಲ್ಕೊಂಡಿದ್ಲಲ್ಲ, ಇನ್ನು ಮಧ್ಯಾಹ್ನದ ಹೊತ್ತಿದ್ದೊಂದು ಕ್ಲೀನ್ ಮಾಡಿ ಮುಗಿಸ್ಕೊಂಡೆ ಅಂದ್ರೆ ಮತ್ತು ನಾಳೆಗೆ ಇನ್ನೊಂದು ಯಾವುದಾದ್ರೂ ಕ್ಲೀನ್ ಮಾಡ್ಕೋಬೋದು ಅಂಥೇಳಿ ಈ ರ್ಯಾಕ್ನ ನಾನು ಕ್ಲೀನ್ ಮಾಡಾಕತ್ತೀನಿ.
ಮತ್ತು ನಂದು ವೀಡಿಯೋಸಲ್ಲಿ ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸೋದಂದ್ರೆ ಇದು ರ್ಯಾಕು. ಈ ರ್ಯಾಕ್ನ ತಂದಾಗಿಂದ ಸುಮಾರು ಜನ ನನಗೆ ಕೇಳಿದರು, ನಿಮ್ಮದು ಅಡುಗೆ ಮನೆ ತೋರಿಸ್ರಿ, ಆಮೇಲೆ ರ್ಯಾಕ್ದು ಲಿಂಕ್ ಶೇರ್ ಮಾಡಿರಿ ಅಂತೇಳಿ. ಇದೇನೋ ಒಂಥರ ನೋಡೋಕೆ ಚೆಂದ ಕಾಣಿಸ್ತೈತಿ. ಹಾಗಾಗಿ ಇದು ನಾವು ಧೂಳು ಮಾಡಿ ಹಂಗೆ ಗಲೀಜಾಗ ಬಿಟ್ಟಿವಿ ಅಂತಂದ್ರೆ ಅದು ಅಷ್ಟೊಂದು ನೋಡೋಕೆ ಚೆಂದ ಕಾಣಿಸಂಗಿಲ್ಲ, ನನಗೂ ವೀಡಿಯೋದಲ್ಲಿ ನೀಟಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ಇದನ್ನು ನೀಟಾಗಿ ಜೋಡಿಸ್ಕೊಂಡಿರ್ತಾರೆ ನೋಡ್ರಿ. ನಾನು ಬೇರೆ ಅದು ಇದು ಯಾವ ಥರ ಡಬ್ಬಿಗಳೆಲ್ಲ ಏನಿಟ್ಟಿಲ್ಲ, ಒಂದೇ ಥರ ಸೇಮ್ ಇರೋ ಡಬ್ಬಿಗಳ್ನಷ್ಟೇ ಅಲ್ಲಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಡಬ್ಬಿಗಳ್ನೆಲ್ಲ ಮತ್ತು ಬೇರೆ ಕಡೆ ಇಟ್ಕೊಂಡಿದ್ದೀನಿ ನೋಡ್ರಿ. ಆ ರ್ಯಾಕಲ್ಲಿ ಒಟ್ಟು ಚೆಂದ ಕಾಣುವಂಥವಷ್ಟೇ ಇಟ್ಕೊಂಡಿದ್ದೀನಿ. ಈ ಡಬ್ಬಿನೂ ನಾನು ಮೀಶೋಯಿಂದ ತರಿಸಿದ್ನಿ. ಇವು ಚಲೋ ಅದಾವೆ ನೋಡ್ರಿ, 1.5 kg ಹಿಡಿತಾವೆ. ಮೀಶೋಲ್ಲಿ ತರಿಸಿದ್ದೀನಿ, ಚಲೋ ಅದಾವೆ. ಎಷ್ಟೋ 500 550 ಕೊಟ್ಟಿದ್ದು ನಾನು 6 ಡಬ್ಬಿಗೆ. ಕ್ವಾಲಿಟಿ ಮಾತ್ರ ಅಗದಿ ಮಸ್ತ್ ಅದಾವೆ ನೋಡ್ರಿ. ಈ ರೀತಿ ನಾವು ರ್ಯಾಕಲ್ಲಿ ಜೋಡಿಸಿದ್ದೀವಿ ಅಂದ್ರೆ ಜಾಸ್ತಿ ಡಬ್ಬಿ ಹಿಡಿತಾವೆ ಮತ್ತು ಜಾಸ್ತಿ ಐಟಮ್ಸನ್ನು ಹಿಡಿತಾವೆ. 1.5 kg ಮೇಲೆ ಹಿಡಿತಾವೆ ನೋಡ್ರಿ, ಅಷ್ಟು ಒಳ್ಳೆ ಕ್ವಾಲಿಟಿ ಐತಿ. ಸುಮಾರು ದಿವಸ ಆಯ್ತು ನಾನು ಮೈಸೂರಾಗಿದ್ದಾಗ ತೊಗೊಂಡಿದ್ನಿ ಆ ಡಬ್ಬಿನ, ಚಲೋ ಬಂದವು. ಈಗೆಲ್ಲ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೋ. ನಾನು ಗಾಜಿನ ಡಬ್ಬಿನ ತೊಗೋಬೇಕಂತ ಅಂದ್ಕೊಳಕತ್ತೀನಿ. ಆದ್ರೆ ನಮ್ಮ ಮನ್ಯಾಗ ಇಷ್ಟೊಂದು ಡಬ್ಬಿ ಇದಾವೆ ನೋಡ್ರಿ. ಈಗ ಇವನ್ನೆಲ್ಲನೂ ನಾನು ಬಿಸಾಕಿ ಗಾಜಿನ ಡಬ್ಬಿ ತೊಗೊಳಕ್ಕಾಗಂಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಇವೆಲ್ಲ ಹಾಳಾಗ್ತಾವಲ್ಲ, ಆವಾಗ ಗಾಜಿನ ಡಬ್ಬಿ ತೊಗೋತೇನೆ ನೋಡ್ರಿ. ಸುಮಾರು ಜನ ಹೇಳ್ತಿರ್ತಾರೋ ಪ್ಲಾಸ್ಟಿಕ್ ಅಷ್ಟು ಒಳ್ಳೆಯದಲ್ಲ, ಯೂಸ್ ಮಾಡಬೇಡ್ರಿ ಅಂತೇಳಿ. ಆದರೆ ಅವಾಗೆಲ್ಲ ಗೊತ್ತಿರಲಿಲ್ಲಲ್ಲ, ಅವಾಗೆಲ್ಲ ಯಾವ್ಯಾವ ಬೇಕು ಅವನ್ನೆಲ್ಲ ತರಿಸ್ಕೊಂಬಿಟ್ಟನಿ. ಒಂದು ಸ್ವಲ್ಪ ಗಾಜಿನ ಅದ ನೋಡ್ರಿ, ಇವಿಷ್ಟ ಸಣ್ಣ ಸಣ್ಣ ಏನದಾವಲ್ಲ ಇವೆಲ್ಲ ಫುಲ್ ಗಾಜಿನೂ ಇವನ್ನ ಡಿಮಾರ್ಟ್ ಒಳಗೆ ತೊಗೊಂಬಂದೇನಿ. ಇನ್ನು ಉಳ್ಕಿದ್ದು ಎಲ್ಲ ಪ್ಲಾಸ್ಟಿಕ್ಕದ್ದು ಅದಾವು. ನೋಡೋಣಂತ ಒಂದೊಂದು ಸೆಟ್ಟು ಅವಾಗವಾಗ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಟೈಮು ನಾನು ಡಿಮಾರ್ಟಿಗೆ ಹೋದ್ನಿ ಅಂದ್ರೆ ಅಲ್ಲಿ ಗಾಜಿನ ಡಬ್ಬಿ ಒಳ್ಳೊಳ್ಳೆ ಕ್ವಾಲಿಟಿವ ಚಲೋ ಇರ್ತಾವೆ. ಹಾಗಾಗಿ ಅಲ್ಲಿನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಾದ್ರೆ ಮತ್ತು ಬರುವಾಗ ಅದು ಪಾರ್ಸಲ್ ಅವ್ರು ತಂದು ಕೊಡ್ಕೊಡಕ್ಕೆ ಚಲೋ ಇರ್ತಾವೆ ಇಲ್ಲೋ ಅದು ಗೊತ್ತಾಗಂಗಿಲ್ಲ. ಡಿಮಾರ್ಟಲ್ಲಾದ್ರೆ ನಾವು ನೋಡಿ ತೊಗೊಂಡು ಬರ್ಬೋದು. ಹಾಗಾಗಿ ಒಂದು 4 ಡಬ್ಬಿನ ತಂದು ಸೇರಿಸ್ಕೊಳ್ಳೋದು. ಇವನು ಅಷ್ಟೇ, ಎಲ್ಲ ಡಬ್ಬಿಗಳು ನಾನು ಒಂದೇ ಸರಿ ತರಿಸ್ಕೊಂಡಿಲ್ಲ, ಸ್ವಲ್ಪ ತರಿಸ್ಕೊಂಡಿದ್ದೆ ನೋಡ್ರಿ. ಇವಾಗ ಸದ್ಯಕ್ಕೆ ಇರಲಿ, ಆಮೇಲೆ ಚೇಂಜ್ ಮಾಡ್ತೀನಂತ ನೋಡ್ರಿ. ಇವಾಗ ಪೂರ್ತಿ ರ್ಯಾಕ್ನ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡೋಕೆ ಎಷ್ಟು ಚೆಂದ ಕಾಣಿಸಕತ್ತಂತೇಳಿ. ಈ ಥರ ಕ್ಲೀನಾಗಿತ್ತಂದ್ರೆ ನಮಗೂ ಅಡುಗೆ ಮನ್ಯಾಗ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಹಾಗಾಗಿ ಅವಾಗವಾಗ ನಾನಂತೂ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ತಾ ಇರ್ತೀನಿ. ಸಾನಿಧ್ಯ ಇಲ್ಲೋಡು, ಹಾಯ್ 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 ಇಲ್ಲೋಡು. ನೀವು ಅಲ್ಲಿ ಇದ್ದಿದ್ದಕ್ಕೆ ಈ ಕಡೆ ನೋಡುವ. ಇಲ್ಲೋಡ್ರಮ್ಮ, ಇಲ್ಲೋಡು ಇಲ್ಲಿ ಸಾನಿಧ್ಯ. ಹಾಯ್ ಹಾಯ್ ಮಾಡು, ಇಲ್ಲೋಡು ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಹಾಂ ನೋಡಿ, ನೋಡ್ರಿ ಸಾನಿಧ್ಯ ಬಂದಾಳೆ ನಮ್ಮ ಮನೆಗೆ. ಹಾಯ್ ಮಾಡು, ಹಾಯ್ ಮಾಡು. ಆಕೆ ಏನೋ ಹುಡ್ಕತ್ತಾಳ. ಓನಮ್ಮ. ಹಿಂದಿನ ದಿವಸ ಮಧ್ಯಾಹ್ನ ಸಾನಿಧ್ಯನ ಕರ್ಕೊಂಡು ಬಂದಿದ್ದೀವಲ್ಲ, ಹಾಗಾಗಿ ಸಾನ್ವಿ ನೆಕ್ಸ್ಟ್ ಡೇ ಮತ್ತು ಇವತ್ತು ಕರ್ಕೊಂಡು ಬರೋಣಮ್ಮ ಅಂತ ಜಗಳ ಮಾಡಕತ್ತಿದ್ಲು. ನಾನು ಅದಕ್ಕೆ ಮಧ್ಯಾಹ್ನ ಅವರಿಗೆ ಫೋನ್ ಮಾಡಿ ಹೇಳಿದ್ನಿ, ಸಂಜೆನಿಂದ ನಾನು ಬಂದ ಕರ್ಕೊಂಡು ಬರ್ತೀನಿ ಅಂತೇಳಿ. ಆದರೆ ಸಂಜೆಗಡೆ ಅವರ ಕರ್ಕೊಂಡು ಬಂದ ಬಿಟ್ಟರು ನೋಡ್ರಿ. ಸಾನ್ವಿ, ಸ್ನಿಗ್ಧ ಮತ್ತು ಸಾನಿಧ್ಯ 3 ಜನ ಅವರು ಆಟ ಆಡ್ಕೊಳಕತ್ತಿದ್ರು. ನಂದು ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು ಮತ್ತು ಜಾಸ್ತಿ ಅಡುಗೆ ಕೆಲಸ ಏನಿರಲಿಲ್ಲ. ಇವತ್ತು ರಾತ್ರಿಗೆ ಬರೀ ಚಪಾತಿ ಮಾಡಬೇಕಿತ್ತು. ಹಾಗಾಗಿ ನಾನು ಅವ್ರ ಜೊತೆ ಆಟ ಆಡ್ಕೊ ಅಂತ ಕೂತ್ಕೊಂಡು ನೋಡ್ರಿ. ಅವ್ರು ಬರ್ಕೊಡ್ಕ ನಾನು ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚತ್ತಿದ್ನಿ. ಆವಾಗ ಕರ್ಕೊಂಡು ಬಂದರು. ಹಾಗಾಗಿ ಏನು ಕೆಲಸ ಇರಲಿಲ್ಲಲ್ಲ, ಚಹಾ ಅಷ್ಟು ಮಾಡ್ಕೊಂಡು ಕುಡಿಯೋದಿತ್ತು. ನಾನು ಇವ್ರ ಜೊತೆ ಹಂಗೆ ಆಟ ಆಡಿಸ್ಕೊತಾನೆ ಚಹಾ ಮಾಡ್ಕೊಂಡು ಕುಡಿದ್ನಿ. ಇವಾಗ ನೋಡ್ರಿ ಎಷ್ಟು ಚಂದ ಆಟ ಆಡಕತ್ತಾರೋ. ಈ ಥರ ಮನೆ ತುಂಬ ಮಕ್ಕಳಿದ್ರೆ ಎಷ್ಟು ಚಂದ ಅನಿಸ್ತತ್ತಲ್ಲ. ಅದ್ರಾಗೂ ಈ ಥರ ಸಣ್ಣ ಮಕ್ಕಳಂದ್ರೆ ನನಗಂತೂ ಭಾಳ ಇಷ್ಟ ನೋಡ್ರಿ. ನಾನಂತೂ ದಿನ ಕರ್ಕೊಂಡು ಬರ್ಬೇಕಂತ ಅನಿಸ್ತತ್ ನನಗೆ. ಆದರೆ ಇವಾಗಂತೂ ಚಳಿ ಇರೋದ್ರಿಂದ ಒಂದು 2-3 ದಿವಸ ಆಯಿತು ಇವಾಗ ಕರ್ಕೊಂಡು ಬಂದಿಲ್ಲ. ಮುಂಚೆ 2 ದಿವಸ ಬಂದಳು. ಮುಂಚೆ ಕರ್ಕೊಂಬರ್ತಿರ್ಲಿಲ್ಲ ನನಗೆ 1 ಇಯರ್ ಆಗೋವರೆಗೂ ಜಾಸ್ತಿ ಕರ್ಕೊಂಡು ಬಂದಿಲ್ಲ. ಯಾಕಂದ್ರೆ ಅವಾಗೆಲ್ಲ ಸರಿ ಕೂತ್ಕೊಳ್ಳೋಕ್ಕೆಲ್ಲ ಬರ್ತಿರಲಿಲ್ಲ. ಸುಮ್ಮನೆ ನಾವು ಕರ್ಕೊಂಡು ಬಂದು ಆಮೇಲೆ ಬೀಳಿಸಿ ಏನಾದರೂ ಮಾಡಿರ ಅಂತ ನನಗೊಂಥರ ಭಯ ಇತ್ತು. ಹಾಗಾಗಿ ನಾನು ಜಾಸ್ತಿ ಕರ್ಕೊಂಡು ಬರ್ತಿರಲಿಲ್ಲ. ಅಲ್ಲೇ ಹೊರಗಡೆ ಮಾತಾಡ್ಸೇನೆ ಬರ್ತಿದ್ನಿ. ಆದರೆ ಇವಾಗಕ್ಕೆ ನಡೆದಾಡತಾಳೆ ನೋಡ್ರಿ. ಹಾಗಾಗಿ ಏನು ಭಯ ಇಲ್ಲ, ಆರಾಮಾಗಿ ಓಡಾಡ್ತಾಳು. ಅದಕ್ಕಾಗಿ ಇವಾಗ ಸ್ವಲ್ಪ ಕರ್ಕೊಂಡು ಬರಾಕತ್ತಿರ್ತಾನೆ. ನಾನು ಯಾವಾಗ ಫ್ರೀ ಇರ್ತೇನಲ್ಲ ಆವಾಗ ಕರ್ಕೊಂಡು ಬಂದಿರ್ತೀನಿ. ಅವರು ಎಷ್ಟು ಚಂದ ಆಟ ಆಡಕತ್ತಿದ್ರು. ಆದರೆ ಸ್ನಿಗ್ಧ ಆಟ ಆಡೋಕ್ಕೆ ಬಿಡಂಗಿಲ್ಲ. ಆಕೆಗೆ ಎತ್ತಿ ತಂದು ಕುಂದರ್ಸತ್ತಿರ್ತಾಳು. ಆಕೆ ನಾ ಎಲ್ಲಿ ಹೋಗ್ತೀನಿ ಅಲ್ಲೇ ಬರಾಕತ್ತಿದ್ಲು ಹಿಂದಿಂದ. ಹಂಗೆ ಸುಮಾರು ಹೊತ್ತು ಆಟ ಆಡಿದ್ದೀವಿ ಮಕ್ಕಳ ಜೋಡಿ. ಆಟ ಆಡಿ ನಾನು ಮತ್ತೆ ಕೆಲಸ ಮಾಡೋಕ್ಕಂತ ಹೋದ್ ನೋಡ್ರಿ. ಸಾನಿಧ್ಯನವ್ರು ಕರ್ಕೊಂಡು ಹೋದ್ರೆ ಅವ್ರ ಮಮ್ಮಿ ಬಂದ.
ಸಾನ್ವಿ ಮತ್ತು ಸ್ನಿಗ್ಧ ಅವರಿಬ್ಬರು ಆಟ ಆಡ್ಕೊಳಕತ್ತಿದ್ರು. ಯಾಕಂದ್ರೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಅಲ್ಲ, ಸ್ಕೂಲ್ ರಜೆ ಇತ್ತು. ಹಾಗಾಗಿ ಸ್ನಿಗ್ಧನೂ ಆಟ ಆಡ್ತೀನಿ ಅಂತೇಳಿ ಇಲ್ಲೇ ಆಟ ಆಡಕತ್ತಿದ್ಲು. ನಾನು ಸ್ವಲ್ಪ ಆಮ್ಲ ಜ್ಯೂಸ್ ಮಾಡಿರಾತಂತೇಳಿ ಮಾಡಕತ್ತೀನಿ ನೋಡ್ರಿ. ನಮ್ಮ ಮನೆಯವ್ರು ಕೇಳಕತ್ತಿದ್ರು, ಮಾಡು ಅದು ಜ್ಯೂಸ್ ಮಾಡಿಡು ಅಂಥೇಳಿ. ಹಾಗಾಗಿ ಇವತ್ತು ರಾತ್ರಿಗೆ ಅಡುಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸನಾದರೂ ಮಾಡ್ಕೊಂಡ್ರಾತಂತೇಳಿ ಇವಾಗ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಆಮ್ಲ ಸ್ವಲ್ಪನ ತೊಗೊಂಬಂದಿದ್ನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ತರಬೇಕಿತ್ತು. ಅಂದ್ರೆ ಅಲ್ಲಿ ಅಂಗಡಿ ಒಳಗೆ ಒಂದು 4-5 ಅಷ್ಟು ತೊಗೊಂಡು ಬಂದಿದ್ದು ನಾನು. ಅಂದ್ರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಜ್ಯೂಸ್ ಮಾಡಿ ಕೊಟ್ರಾತಂತೇಳಿ ನಾನು ತೊಗೊಂಡು ಬಂದೀನಿ. ಆದ್ರೆ ಈ ಕ್ಯೂಬ್ ಥರ ಮಾಡಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಹಾಗಾಗಿ ಈ ಥರ ಮಾಡತ್ತೇನೆ ನೋಡ್ರಿ. ಮಿಕ್ಸಿ ಜಾರ್ಗೆ ಎಲ್ಲ ಕಟ್ ಮಾಡಿರೋ ಅಂಥ ಗುಡ್ ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಹೇಳ್ತಾರೋ, ನಾವು ಗುಡ್ ನೆಲ್ಲಿಕಾಯಿ ಅಂತ ನೋಡ್ರಿ. ನೆಲ್ಲಿಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೇನೆ ನೋಡ್ರಿ. ಇಷ್ಟು ಹಾಕಿ ಇದಕ್ಕೆ ಲಾಸ್ಟಿಗೆ ಉಪ್ಪು ಸೇರಿಸ್ಕೊಳಕತ್ತೀನಿ. ಇಷ್ಟು ಹಾಕಿ ನೀರು ಹಾಕಿ ನಾವು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಜಾಲರಿಲಿ ಹಾಕಿ ಸೋಸಿ, ಏನದು ಐಸ್ ಕ್ಯೂಬ್ದು ಮೋಲ್ಡ್ ಬರ್ತದಲ್ಲ ಅದರೊಳಗೆ ಹಾಕಿ ನಾವು ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡೋದು ನೋಡ್ರಿ. ಈ ಥರ ಮಾಡಿ ಇಟ್ಕೊಂಡಿವಿ ಅಂದ್ರೆ ಬೆಳಿಗ್ಗೆ ಜ್ಯೂಸ್ ಮಾಡೋದು ಕೆಲಸ ಒಂಚೂರು ಕಡಿಮೆ ಆಗ್ತತಿ. ಹಾಗಾಗಿ ಈ ಥರ ಮಾಡಿ ಇಟ್ಕೊಳಕತ್ತೀನಿ. ಈಗ ಒಂದು 2 ಡೇಸಿಂದ ನಮ್ಮ ಮನೆಯವ್ರಿಗೆ ನಾನು ಜ್ಯೂಸ್ ಮಾಡಿ ಕೊಡತ್ತಿದ್ನಿ. ಆದರೆ ಅದು ಇವಾಗ ಒಂದು ನೆಲ್ಲಿಕಾಯಿ ಹಾಕಿ ಮಾಡ್ತೇವೆ, ಅದು ಮಿಕ್ಸಿ ಜಾರ್ ಒಳಗೆ ಸರಿಯಾಗಿ ಸಿಗಂಗಿಲ್ಲ, ಸಣ್ಣ ಆಗೋದಿಲ್ಲ. ಬ್ಲೆಂಡರ್ ಇದ್ರೆ ನಡೀತೈತಿ, ಆದರೆ ನಮ್ಮ ಮನೆಯಾಗ ಇಲ್ಲಲ್ಲ, ನಾನು ಮಿಕ್ಸಿ ಒಳಗೆ ಮಾಡಬೇಕು. ಅದು ಸರಿಯಾಗಿ ಜ್ಯೂಸ್ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಈ ರೀತಿ ಮಾಡೀನಿ ಇವತ್ತು. ನಮ್ಮ ಮನೆಯವರಂತೂ ಭಾರಿ ಖುಷಿಯಾಗಿದ್ದರು. ಈ ಥರ ಮಾಡಿಟ್ಟನು ನೋಡ್ರಿ ಇಲ್ಲಿ ಅಂದಿದ್ದಕ್ಕೆ. ಒಳ್ಳೆ ಕೆಲಸ ಮಾಡಿದ್ವಿ ನೋಡು, ದಿನ ಒಂದು ಹಾಕ್ಕೊಂಡು ಕುಡಿಯೋಕೆ ಈಸಿ ಆಯ್ತು ನನಗೆ ಅಂತ ಹೇಳಕತ್ತಿದ್ರು. ನಾನು ಕುಡಿತೀನಿ, ಅವರು ಕುಡಿತಾರೋ. ದಿನ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ಚಹಾ ಕುಡಿಯೋದಂತೂ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನಾನು. ಇದು ಆಮ್ಲ ಜ್ಯೂಸ ಕುಡಿಯತ್ತೀನಿ, ಇಲ್ಲ ಒಂದೊಂದು ದಿವಸ ಬಿಸಿನೀರು ಕುಡಿಯಾಕತ್ತೇನೆ ನೋಡ್ರಿ. ಇವಾಗ ನಾವು ಈ ಗುಡ್ ನೆಲ್ಲಿಕಾಯಿ ತಿನ್ನೋದ್ರಿಂದ ಇದು ಬಹಳ ಒಳ್ಳೆಯದು. ಕೂದಲು ಇವಾಗ ಹೇರ್ ಫಾಲ್ ಆಗತ್ತಂತ ಅಂತ ಹೇಳ್ತೇವೆ ನಾವು. ಮೇಲ್ಗಡೆ ಎಣ್ಣೆ ಹಚ್ಚೋದ್ರಿಂದ ಒಂದು ಸ್ವಲ್ಪ ಹೇರ್ ಫಾಲ್ ನಿಲ್ಬೋದು. ಆದರೆ ನಾವು ಬಾಡಿ ಒಳಗೆ ಏನು ತಿಂತೇವೆ ಅದನ್ನು ಮ್ಯಾಟ್ರ್ ಆಗ್ತತಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಇದೆಲ್ಲ ಕೂದಲಿಗೆ ಭಾಳ ಒಳ್ಳೆಯದು, ಮೆಂತ್ಯ. ಹಾಗಾಗಿ ಈ ಜ್ಯೂಸ್ ಕುಡಿಯೋದ್ರಿಂದ ಹೇರ್ ಫಾಲನ್ನು ಸ್ವಲ್ಪ ಕಡಿಮೆ ಆಗ್ತತಿ. ಹಾಗಾಗಿ ನಾನು ಆಮ್ಲ ಜ್ಯೂಸನ್ನ ಮಾಡೀನಿ. ನಮ್ಮ ಮನೆಯವ್ರಿಗೆ ನನಗೆ ಇಬ್ರಿಗೂ ಆಗ್ತದಂತೇಳಿ. ಇದು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ನಾನು ಮಾಡಬೇಕಿತ್ತು. ಒಂಚೂರು ಸಾಲ್ಟ್ ಕಡಿಮೆ ಆಗಿತ್ತು ನೋಡ್ರಿ. ಇಲ್ಲಂತಂದ್ರೆ ಟೇಸ್ಟ್ ಅಂತೂ ಚಲೋ ಇತ್ತು. ಒಂದು ಸರಿ ನೀವು ಟ್ರೈ ಮಾಡಿರಿ. ಫ್ರೀಸ್ ಮಾಡೋಕೆ ಇಟ್ನಿ, ಮಾಡಿಟ್ಟು ಇವಾಗ ಚಪಾತಿ ಹಿಟ್ಟು ಬೆಳಗ್ಗೆನೇ ಕಲಸಿತ್ತು. ಎಲ್ಲ ಪಲ್ಯ ಸಾಂಬಾರು ಎಲ್ಲ ಇತ್ತು. ಇವಾಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ಚಪಾತಿ ಮಾಡಿ ಇನ್ನು ಎಲ್ರಿಗೂ ಊಟಕ್ಕೆ ಕೊಡಬೇಕು. ಅದು ಫ್ರೀಸ್ ಆಗೋಕ್ಕೆ ಒಂದು 20 ಮಿನಿಟ್ಸ್ ಬೇಕಾಗ್ತತಿ. ಅಷ್ಟೊತ್ತಿಗಾಗಲೇ ಊಟ ಮಾಡ್ಕೊಂಡ್ರಾತಂತೇಳಿ ಇವಾಗ ನಾನು ಚಪಾತಿನ ಮಾಡಕತ್ತೀನಿ. ಇನ್ನು ABC ಜ್ಯೂಸ್ ಒಂದು ದಿವಸ ಮಾಡಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದ್ರೆ ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ ಹಾಕಿ ಅದನ್ನು ನಾನು ಇದೇ ಥರ ರುಬ್ಬಿ ಐಸ್ ಮೋಲ್ಡ್ ಒಳಗನೆ ಹಾಕಿ ನಾವು ಅನ್ನೋದು ಕ್ಯೂಬ್ ಮಾಡಿ ಇಡಬೇಕು. ಅದನ್ನು ಅಷ್ಟೇ ದಿನ ಒಂದು ಗ್ಲಾಸಲ್ಲಿ ನೀರಲ್ಲಿ ಹಾಕ್ಕೊಂಡು ಕುಡ್ದೀವಿ ಅಂತಂದ್ರೆ ಅದು ಅಷ್ಟೇ ಸ್ಕಿನ್ನಿಗೆಲ್ಲ ಭಾಳ ಒಳ್ಳೆಯದು. ಆ್ಯಪಲ್ಲು, ಬೀಟ್ರೂಟ್, ಕ್ಯಾರೆಟ್ ಹಾಕಿ ಮಾಡೋದ್ರಿಂದ. ನೆಕ್ಸ್ಟ್ ಟೈಮ್ ನಮ್ಮ ಮನೆಯವರು ಅದನ್ನು ಮಾಡಿ ಇಡು ಅಂತ ಹೇಳಿದಾರೋ. ಅದನ್ನು ನಾನು ಒಂದು ದಿವಸ ಮಾಡ್ತೀನಿ, ಹಂಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿರಿ. ಇವಾಗ ದಿನ ಬೆಳಗ್ಗೆ ಚಹಾ ಕುಡಿಯೋದಕ್ಕೆ ನಾನು ದಿನ ಬಯಸ್ಕೊತಿದ್ನಿ ನಮ್ಮ ಮನೆಯವ್ರ ಹತ್ರ. ಇವಾಗ ಚಹಾ ಕುಡಿಯೋದು ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಂಗಿಲ್ಲ, ನೀರು ಕುಡ್ದಿರ್ತೀನಿ, ಆಮ್ಲ ಜ್ಯೂಸ್ ಕುಡಿತೀನಿ. ಮಧ್ಯಾಹ್ನ ಇಲ್ಲ ಸಂಜೆಗೆ ಚಹಾ ಮಾಡ್ಕೊಂಡು ಕುಡ್ದಿರ್ತೀನಿ ನೋಡ್ರಿ. ಯಾಕಂದ್ರೆ ಚಹಾ ಅಂತೂ ಬಿಡೋಕ್ಕಾಗಂಗೇನಿಲ್ಲ, ಒನ್ ಟೈಮ್ ಆದರೂ ಬೇಕೇ ಬೇಕು. ಹಾಗಾಗಿ ಸಂಜೆ ಮುಂದೆ ಚಹಾ ಕುಡ್ದಿರ್ತೀನಿ. ಚಪಾತಿ ಮಾಡಿ ಊಟಕ್ಕೆ ಹಾಕ್ಕೊಟ್ನಿ ನಮ್ಮ ಮನೆಯವ್ರಿಗೆ, ಆಮೇಲೆ ಮಕ್ಕಳಿಗೆ. ಅವರು 3 ಜನ ಊಟ ಮಾಡಿರು, ನಾನು ಊಟ ಮಾಡೀನಿ. ಇವಾಗ ಅದೇನು ಐಸ್ ಹಾಕಿಟ್ಟಿದ್ನೆಲ್ಲ ಅದು ನೋಡ್ರಿ ಫುಲ್ಲು ಗಟ್ಟಿಯಾಗಿತ್ತು. ಇವಾಗೆಲ್ಲನೂ ತೆಗೆದು ನಾನು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಾಕತ್ತೀನಿ. ಈ ಡಬ್ಬಿ ಒಳಗೆ ಏನು ತೆಗೆದಿಡ್ತೇವಲ್ಲ, ಈ ಡಬ್ಬಿನೂ ಅಷ್ಟೇ ನಾವು ಫ್ರೀಝರಲ್ಲೇ ಇಡಬೇಕು. ಫ್ರಿಜ್ಜಲ್ಲಿಟ್ಟರೆ ಅದು ಸ್ವಲ್ಪ ಮೆಲ್ಟ್ ಆಗೋ ಚಾನ್ಸಸ್ ಇರ್ತೈತಿ. ನಾವು ಫ್ರೀಝರಲ್ಲೇ ಇಡಬೇಕು ನೋಡ್ರಿ. ನಾನಿವಾಗ ನೀಟಾಗೆಲ್ಲ ತೆಕ್ಕೊಳಕತ್ತೀನಿ. ಅದು ಸ್ವಲ್ಪ ಜ್ಯೂಸ್ ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು, ಇನ್ನೊಂದು ಟ್ರೇ ಆಗುವಷ್ಟು. ಅದನ್ನು ನಾನು ಹಾಕಿಟ್ರಾತಂತೇಳಿ ಇವಾಗೆಲ್ಲನೂ ತೆಗೆದು ಡಬ್ಬಿಗೆ ಹಾಕ್ಕೊಳಕತ್ತೀನಿ. ಈ ರೀತಿ ಮಾಡಿಟ್ರೆ ನೋಡ್ರಿ ಬೆಳಗ್ಗೆ ಮಾಡೋದು ಸ್ವಲ್ಪ ಕೆಲಸ ಕಡಿಮೆ ಆಗ್ತತಿ. ಇಲ್ಲಾಂದ್ರೆ ಬೆಳಗ್ಗೆ ಒಂದು ಚೂರು ಒಂದು ನೆಲ್ಲಿಕಾಯಿ ಹಾಕಿ ನಾವು ಅದನ್ನು ಮಿಕ್ಸಿಗೆ ಹಾಕಿ ಸೋಸಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ವೇಸ್ಟ್ ಆಗ್ತತಿ. ಈ ಥರ ಮಾಡಿಟ್ಟಿವಿ ಅಂದ್ರೆ ಈ ಥರ 1-2 ಕ್ಯೂಬ್ನ ನೀರೊಳಗೆ ಹಾಕ್ಕೊಂಡು ಬಿಸಿನೀರಲ್ಲಾದರೂ ಕುಡಿಬೋದು, ತಣ್ಣೀರಲ್ಲಾದರೂ ಕುಡಿಬೋದು. ಈ ರೀತಿ ನಾವು ಹಾಕ್ಕೊಂಡು ಕುಡಿದು ಅಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸ್ವಲ್ಪ ಕೆಲಸನೂ ಕಡಿಮೆ ಅಂತ ಅನ್ನಿಸ್ತತಿ. ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರುವಂಥ ಸ್ವಲ್ಪ ಜ್ಯೂಸನ್ನು ಇವಾಗ ಟ್ರೇಯಲ್ಲಿ ಹಾಕಿ ನಾನು ಫ್ರೀಸ್ ಆಗಕ್ಕೆ ಇಡಾಕತ್ತೀನಿ ನೋಡ್ರಿ.
ಒಂದು 20 ನಿಮಿಷ ಫ್ರೀಸ್ ಆದರೆ ಸಾಕು. ಇವಾಗ ಊಟ ಗಿಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದ ಎಲ್ಲ ಕೆಲಸನ ಮುಗಿಸಿದ್ದೇನೆ ನೋಡ್ರಿ ಫ್ರೆಂಡ್ಸ್. ಇವಾಗ ನಾವು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ಇವಾಗ ಮಲ್ಕೊಳಕತ್ತೀವಿ ನೋಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.